ಅಲ್ವಾ. ಸೊ ಇದು ಚೆನ್ನಾಗಿರುತ್ತೆ ಒಂಥರ. ಒಣಗು ಬೇಗ ಬೇಗ ಒಣಗು. ಇನ್ನೊಂದು ಫ್ಯಾನ್ ಮೂಲಕ ನಾನು ಬೇಗ ಬೇಗ ಒಣಗಿಸಿ ಎಲ್ಲ ರೆಡಿ ಮಾಡ್ಕೋಬೋದು. ನ್ಯಾಚುರಲ್ ಆಗಿ ಒಣಗೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ಬ್ಯೂಟಿ ಯಾರಿಗೆ ಹೇಳ್ಬೇಡಿ ನ್ಯಾಚುರಲ್ ಅಂತ. ಯಾಕೆಂದರೆ ಹೇಳಿ ನ್ಯಾಚುರಲ್ ಅಂತ ಹೇಳಿ ಮನೇಲಿರೋದನ್ನ ಪ್ರಾಡಕ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೈಸ್ ಪೌಡರಲ್ಲಿ ಒಂದು ಕ್ಲಿಯರ್ ಸ್ಕಿನ್ ಸಿಗುತ್ತೆ, ಮತ್ತು ಇನ್ನೊಂದು ಪಿಂಪಲ್ಸ್ ಎಲ್ಲ ಹೋಗಿ, ಮತ್ತು ಒಂದು ನಮಗೆ ಏನಿದೆ ಈಗ ಮೇಯ್ನಾಗಿ ಏನು ಅಂತ ಹೇಳಿದ್ರೆ ನನಗೆ ಆಯಿಲಿ ಸ್ಕಿನ್ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ರೈಸ್ ಪೌಡರಿಂದ ಫೇಸ್ ಪ್ಯಾಕ್ನ ಮಾಡುವ. ರೈಸ್ ಪೌಡರ್ ಡೈಲಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ಸ್ಕಿನ್ ಇರುತ್ತೆ. ಈಗ ನನಗೆ ಆಯಿಲಿ ಸ್ಕಿನ್ ಇದೆ, ಮತ್ತು ಇನ್ನೊಂದು 3 ಮಂತ್ ಹೋದರೆ ಫುಲ್ ಡ್ರೈ ಸ್ಕಿನ್ ಆಗೋದು. ಈ ಥರ ಅಂದರೆ ವೆದರ್ ಚೇಂಜ್ ಆಗ್ತಾ ನಮ್ಮ ಸ್ಕಿನ್ನೂ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದಕ್ಕೇನು ಹೊಂದ್ಕೊಂಡು ಹಾಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ನನಗೆ ಸ್ಕಿನ್ನಿಗೆ ಈಗ ಸ್ವಲ್ಪ ಪರವಾಗಿಲ್ಲ ಗೈಸ್. ಈಗ ತುಂಬಾ ಆಯಿಲಿ ಸ್ಕಿನ್ ಜಾಸ್ತಿ ಆಗಿತ್ತು. ಸೊ ನೋಡೋಕ್ಕೆ ಆಗ್ತಿರ್ಲಿಲ್ಲ ನನ್ನ ಸ್ಕಿನ್ನನ್ನು. ಇವಾಗ ಸ್ವಲ್ಪ ಅಂದರೆ ಈಗ ಮನೇಲಿ ಪ್ರಾಡಕ್ಟ್ನ ಯೂಸ್ ಮಾಡಿ ಸ್ವಲ್ಪ ಆಯಿಲಿ ಸ್ಕಿನ್ ಹೋಗಿ. ಆ್ಯಕ್ಚುಲಿ ಆಯಿಲಿ ಸ್ಕಿನ್ ಇದ್ದರೆ ಚೆನ್ನಾಗಿರುತ್ತೆ, ಏಕೆಂದರೆ ಮಾಯ್ಶ್ಚರೈಸರ್ ಮಾಡುತ್ತೆ. ಆಯಿಲ್ ಸ್ಕಿನ್ ಇದ್ದರೆ ನಮಗೆ ಏನೇ ಬೇರೆ ಅಂದರೆ ಹೊರಗಡೆ ಹೋದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಆಯಿಲಿ ಸ್ಕಿನ್ ಇದ್ದರೆ. ಆದರೆ ಆಯಿಲಿ ಸ್ಕಿನ್ನು ಓಕೆ, ಬಟ್ ಈಗ ಓವರಾಗಿ ಆಯಿಲಿ ಸ್ಕಿನ್ ಬಂದರೆ ಏನು ಮಾಡಬೇಕು? ಸೊ ಅದು ನನಗೆ ಪ್ರಶ್ನೆ. ಮಾಡಿದ್ರೆ ಸಾಕು ಜಾಸ್ತಿ ಆಗುತ್ತೆ. ಸೊ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ಈ ಆಯಿಲಿ ಸ್ಕಿನ್ ಬರೋದ್ರಿಂದ ನನಗೇನಾಗುತ್ತೆ ಅಂದರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ, ಮತ್ತು ಇನ್ನೊಂದು ನೀರು ಕುಡಿಯೋದು, ಮತ್ತು ನಿದ್ರೆಗಳು ಸ್ವಲ್ಪ ಚೇಂಜ್ ಆಗೋದು, ಆ ಥರ ಎಲ್ಲ ಇರುತ್ತೆ. ಅದು ಇರುತ್ತೆ. ಸೊ ಹೋಗಲಿ. ಸೊ ಅದೆಲ್ಲ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಯಾಕಂದರೆ ಇವಾಗ ಹಾಕಲಿಕ್ಕೆ ಹೊರಟಿದ್ದೆ ನಾನು. ಸೊ ಅದನ್ನೇ ವೀಡಿಯೋ ಥರ ಮಾಡಿ ನಿಮಗೋಸ್ಕರ ಮಾಡುವ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ನಾನಿಲ್ಲಿ ಒಂದು ಇದು ತಗೊಂಡಿದ್ದೀನಿ ಬೌಲು. ಸೊ ಈ ಬೌಲಲ್ಲಿ ರಾಗಿ ಪೌಡರ್ ಅಂತ ಹೇಳ್ತೀನಿ. ಓ ಗಾಡ್, ನನ್ನನ್ನು ಕಾಪಾಡುವಂಥವರಾಗಿ. ರಾಗಿ ಪೌಡರ್ ಅಲ್ಲ, ಇದು ರೈಸ್ ಪೌಡರ್, ಓಕೆನಾ. ಒಂದೂವರೆ ಟೀ ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಟರ್ಮರಿಕ್ನ ಮಿಕ್ಸ್ ಮಾಡಿ ಆದಮೇಲೆ ರೋಸ್ ವಾಟರ್ ಹಾಕ್ಕೊಳ್ಳೋಣ. ಈ ಥರ ಇದೆ ನಮ್ಮ ಪ್ಯಾಕ್ ರೆಡಿ ಆಯಿತು. ಸೊ ಡೈಲಿ ಇದನ್ನ ಯೂಸ್ ಮಾಡ್ತಾ ಬರ್ತಾಯಿದ್ರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಗೈಸ್. ಇದನ್ನ ನೀವು ಒಂದು 10 ಮಿನಿಟ್ಸ್ ಇದೇ ಥರ ಬಿಡಿ, ಅಂದರೆ ಇದರೆಲ್ಲ ಫುಲ್ ಡ್ರೈ ಆಗಬೇಕಲ್ಲ. ಸೊ ಅದಾದಮೇಲೆ ನೀವು ವಾಶ್ ಮಾಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಡೈಲಿ ಇದೇ ಥರ ಯೂಸ್ ಮಾಡಿ ಸ್ಕಿನ್ನಿಗೆ ಆಯಿಲಿ ಸ್ಕಿನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಇದರಿಂದ. ಇದು ಗುಡ್ಡದ ಭೂತ ಥರ ಇದೀನಲ್ವಾ, ಇದು ಹಾಕಿ. ಗುಡ್ಡದ ಭೂತ ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇದನ್ನು ಇಲ್ಲಿ ಕೆಳಗಡೆನೂ ಹಾಕೋಬೋದು ಆಯಿತಾ. ಸೊ ನಾನಿವಾಗ ಸಾಕು ನನಗೆ ಅಂತ ಹೇಳಿ ನಾನು ಇದು ಡ್ರೈ ಸ್ಕಿನ್ ಅವರು ಹಾಕ್ಕೊಳ್ಬೋದು, ಬಟ್ ಹೆವಿ ಡ್ರೈ ಆಗಿಬಿಡುತ್ತೆ. ಸೊ ಅದರಿಂದ ಇದು ಆಯಿಲಿ ಸ್ಕಿನ್ ಅವರು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಪ್ರಕಾರ. ಸೊ ತುಂಬ ಡ್ರೈ ಆದರೆ ಚೆನ್ನಾಗೂ ಇರೋಲ್ಲ, ಸೊ ತುಂಬ ಆಯಿಲಿ ಆದ್ರೂ ಚೆನ್ನಾಗಿರಲ್ಲ. ಸೊ ಇವನ ನಂದು ಸ್ಕಿನ್ ಈ ಥರ ಅಂದರೆ ಸೆನ್ಸಿಟಿವ್ ಸ್ಕಿನ್ ಆಗಿದೆ. ನಿಮ್ಮದು ಯಾವ ಥರ ಸ್ಕಿನ್ ಅಂತ ಆಗೋತ್ತಿಲ್ಲಲ್ಲ. ಸೊ ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟಬಲ್ ಆಗುತ್ತೆ, ಸೊ ಆ ಥರನೇ ಕ್ರೀಮ್ನ ಬಳಸಿ, ಮತ್ತು ಈ ಥರ ಪ್ಯಾಕ್ಗಳನ್ನ ಹಾಕೊಳ್ಳಿ. ಸೊ ಯಾರೋ ಹೇಳಿದ್ರು ಅಂತ ಹೇಳಿ ಏನೇನೋ ಪ್ಯಾಕ್ನ ಹಾಕಿ ಫೇಸ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಇನ್ನೊಂದು ಏನಂದರೆ, ನಾವು ಏನೇ ಯೂಸ್ ಮಾಡಿದ್ರೂ ಹೊರಗಡೆ ನಾವು ಹೋಗುವಾಗ ಸನ್ಕ್ರೀಮ್ ಪರ್ಟಿಕ್ಯುಲರಾಗಿ ನೀವು ಯೂಸ್ ಮಾಡಬೇಕು. ನಿಮ್ಮ ಸ್ಕಿನ್ಗೆ ಯಾವ ಥರ ಸೂಟಬಲ್ ಆಗುತ್ತೆ ಆ ಥರ ಸನ್ಕ್ರೀಮ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ತ್ವಚೆಯನ್ನು ಕಾಪಾಡಿಕೊಳ್ಳಿ, ಓಕೆನಾ, ಆದಷ್ಟು. ಸೊ ಮತ್ತೆ ಮನೇಲಿರುವಾಗ ಈ ಥರ ಪ್ಯಾಕ್ಗಳನ್ನೆಲ್ಲ ಹಾಕಿ ನೀಟಾಗಿ ಇಟ್ಕೊಳ್ಳಿ. ಸೊ ಓಕೆ, ಇದೀಗ ಡ್ರೈ ಆಗಲಿ. ಎಷ್ಟೋ ಜನ ಹೇಳ್ತಾರೆ ನಿಮ್ಮ ಸ್ಕಿನ್ಗೆ ಆಯಿಲಿ ಸ್ಕಿನ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಆಯಿಲಿ ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ. ನಮ್ಮದು ನೋಡಿ ಯಾವುದೇ ಒಂದು ಕ್ರೀಮ್ ಹಾಕಿದ್ರೆ ಡ್ರೈ ಥರನೇ ಆಗಿಬಿಡುತ್ತೆ, ಒಂದು ಮಾಯ್ಶ್ಚರೈಸರ್ ಆಗಲಿ ಬೇರೆ ಯಾವುದಾದ್ರೂ ಆಗಲಿ. ಮತ್ತು ಆಯಿಲಿ ಸ್ಕಿನ್ನಲ್ಲಿ ನಾವು ಆಯಿಲಿಯಲ್ಲಿ ನಾವು ಆಯಿಲಿ ಮಸಾಜ್ ಮಾಡ್ತೀವಿ ನೋಡಿದ್ರಾ. ಸೊ ಆ ಥರ ಮಸಾಜ್ ಮಾಡಿದ್ರೂ ಅದು 1-2 ದಿನ ಇರುತ್ತೆ. ಆ ಆಯಿಲ್ನೆಸ್ ಆಗಿ ಸ್ವಲ್ಪ ಚೆನ್ನಾಗಿರುತ್ತೆ, ಮತ್ತು ಪುನಃ ಡ್ರೈಗೆ ಕನ್ವರ್ಟ್ ಆಗುತ್ತೆ ಅಂತ ಆ ಥರ ಎಲ್ಲ ಹೇಳ್ತಾರೆ. ಸೊ ಅದೇ ಒಬ್ಬೊಬ್ಬರಿಗೆ ಆಯಿಲಿ ಸ್ಕಿನ್ ಇರೋರಿಗೆ ಡ್ರೈ ಸ್ಕಿನ್ ಬೇಕು ಅಂತ ಆಸೆ, ಡ್ರೈ ಸ್ಕಿನ್ ಇರುವವರಿಗೆ ಆಯಿಲಿ ಸ್ಕಿನ್ ಬೇಕು ಅಂತ ಆಸೆ. ಸೊ ಹೀಗೆ
ಎಲ್ಲ ಹುಡುಗಿರಿಗೂ ಇದೇ ಥರ ಇರುತ್ತೆ. ಸೊ ಹಾಗಾಗಿ ಮತ್ತು ಇನ್ನೂ ಚೆನ್ನಾಗಿ ಕಾಣಬೇಕು, ಇನ್ನೂ ಲುಕ್ಕಾಗಿ ಕಾಣಬೇಕು, ಇನ್ನೂ ಹೆಂಗಾಗಿ ಕಾಣಬೇಕು, ಈ ಥರದೆಲ್ಲ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಈ ಥರ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿಟ್ಕೊಳ್ಬೋದು ಅಂತ ಹೇಳಿ. ಸೊ ಇದು ಸ್ವಲ್ಪ ಡ್ರೈ ಆಗಿದೆ, ಆಲ್ಮೋಸ್ಟ್ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ಇದು ಡ್ರೈ ಆಗಿಬಿಟ್ರೆ ಪ್ಯಾಚಪ್ ಥರ ಇರುತ್ತೆ ಇಲ್ಲಿ ಸ್ಕಿನ್ನಲ್ಲಿ, ಇರಲಿ. ಬಟ್ ಇವಾಗ ನಾನು ಕಡಲೆ ಅಂದರೆ ರೈಸ್ ಪೌಡರಿಂದ ಮಾಡಿ ಅಲ್ವಾ, ಸೊ ಇದು ಚೆನ್ನಾಗಿರುತ್ತೆ. ಒಂಥರ ಒಣಗು ಬೇಗ ಒಣಗು. ಇನ್ನೊಂದು ಫ್ಯಾನ್ ಮೂಲಕ ನಾನು ಬೇಗ ಒಣಗಿಸಿ ಎಲ್ಲ ರೆಡಿ ಮಾಡ್ಕೋಬೋದು. ನ್ಯಾಚುರಲ್ ಆಗಿ ಒಣಗೋದು ಇನ್ನೂ ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ಬ್ಯೂಟಿ ಯಾರಿಗೆ ಹೇಳ್ಬೇಡಿ ನ್ಯಾಚುರಲ್ ಅಂತ. ಏಕೆಂದರೆ ಹೇಳಿ ನ್ಯಾಚುರಲ್ ಅಂತ ಹೇಳಿ ಮನೇಲಿರೋದನ್ನ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ, ಮತ್ತು ಹೊರಗಡೆದು ಕ್ರೀಮ್ ತಂದು ಹಾಕಲ್ವಾ ಅಲ್ವಾ. ನ್ಯಾಚುರಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನ್ಯಾಚುರಲ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿರುವ ಅಂತ ಹೇಳಿ ಮನೇಲೇ ಇರೋ ಪ್ರಾಡಕ್ಟ್ನ ಇದನ್ನು ಯೂಸ್ ಮಾಡೋದು, ಹೊರಗಡೆನೂ ತಂದು ಯೂಸ್ ಮಾಡೋದು. ಸೊ ಹಾಗೆ ಓಕೆನಾ. ಸೊ ಅಂದರೆ ನನಗೆ ಈ ಫೇಸ್ ವಾಶಲ್ಲಿ ಮತ್ತು ತುಂಬ ಸಿಟ್ಟು ಬರುತ್ತೆ. ಏಕೆಂದರೆ ನನಗೆ ಸಖತ್ತು ಫೇಸ್ ವಾಶ್ ಅಂದ್ರೆ ಇರಿಟೇಷನ್ ಆಗಿದಾಗೆ ಆಗ್ತಾಯಿದೆ. ಯಾವ ಫೇಸ್ ವಾಶ್ನೇ ಚೆನ್ನಾಗಿ ಆಗ್ತಾಯಿಲ್ಲ, ನನಗೆ ಆಗ್ತಾಯಿಲ್ವೋ, ನನ್ನ ಸ್ಕಿನ್ಗೆ ಸೂಟಬಲ್ ಆಗ್ತಾಯಿಲ್ವಾ ಅಂತಲೇ ಗೊತ್ತಿಲ್ಲ. ನೋಡುವ, ನೆಕ್ಸ್ಟ್ ಒಂದು ಫೇಸ್ ವಾಶ್ ತರೋದಿದೆ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ ಮಣ್ಣಿನ ಅದು ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಗೈಸ್. ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ಸೊ ಹಾಗಾಗಿ ಇವಾಗ ಅದು ಓಡ್ತಾ ಇದೆ, ಅದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಯಾಡು ಸಾಂಗ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಫೀಲ್ ಥರ ಇದೆ. ನನ್ನ ರೀಲ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ರೀಲ್ಸ್ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಬ್ಯಾಡ್ ಕಮೆಂಟ್ ಹಾಕ್ಬೇಡಿ, ದೊಡ್ಡ ನಮಸ್ಕಾರ. ಬ್ಯಾಡ್ ಕಮೆಂಟ್ ಅಂತ ಹಾಕೋಕ್ಕೆ ಹೋಗ್ಬೇಡಿ. ಸೊ ಓಕೆ, ಮತ್ತು ರೀಲ್ಸ್ ನೋಡಿ ಆಯಿತಾ, ವೀಡಿಯೋಸ್ನೂ ನೋಡಿ, ಸ್ಕಿಪ್ ಮಾಡಬೇಡಿ. ಇಲ್ಲಿ ಆದಷ್ಟು ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ಮತ್ತು ಅದೊಂದು ರೀಲ್ಸ್ ಚೆನ್ನಾಗಿದೆ ಹಾಡೋದು. ಸೊ ಟೈಮ್ ಸಿಕ್ಕಿದ್ರೆ ನೋಡುವ, ಅದನ್ನ ಮಾಡುವ. ನಿಮಗೆ ತುಂಬ ಫೀಲ್ ಕೊಡುತ್ತೆ. ಸೊ ಹಾಡು ಕೇಳಿದಾಗೆಲ್ಲ ನೆನಪಾಗುತ್ತೆ ಅಲ್ವಾ, ರಿಲೇಷನ್ಸ್ ಅಲ್ಲ ಮಮ್ಮಿ ಎಲ್ಲ ನೆನಪಾಗುತ್ತೆ ಆ ಸಾಂಗು. ತುಂಬ ಚೆನ್ನಾಗಿದೆ ಅಂತ. ಗೈಸ್ ಇವಾಗ ನೋಡಿ, ಕಾಣ್ತಾ ಇದೆಯಾ, ಫುಲ್ ಡ್ರೈ ಆಗಿದೆ. ಇಷ್ಟು ಸಾಕು, ಇಲ್ಲಾಂದರೆ ಪ್ಯಾಚಪ್ ಬಂದುಬಿಡುತ್ತೆ, ಎಲ್ಲ ಪ್ಯಾಚ್ ಥರ ಆಗುತ್ತೆ. ಇದಿಷ್ಟು ಸಾಕಾಗುತ್ತೆ. ಸೊ ಐ ಆಮ್ ಗೋಯಿಂಗ್ ವಾಶ್ಡ್. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.